ಇನ್ನು ಹಾವೇರಿಯಲ್ಲೂ ಕೂಡ ಗಾಳಿ ಸಹಿತ ಭಾರೀ ಪ್ರಮಾಣದ ಮಳೆಯಾಗ್ತಾ ಇದೆ. ಪರಿಣಾಮ ಮರಗಳು ನೆಲಕ್ಕುರುಳಿವೆ, ಮನೆಗಳು ಕುಸಿದು ಹೋಗಿವೆ. ಮಳೆ ಗಾಳಿಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಗ್ರಾಮೀಣ ಪ್ರದೇಶದ ಜನ ಇದರಿಂದಾಗಿ ಹೈರಾಣಾಗಿ ಹೋಗ್ಬಿಟ್ಟಿದ್ದಾರೆ. ಹಲವು ಕಡೆ ವಿದ್ಯುತ್ ಕಂಬಗಳು ಕೂಡ ಧರೆಗುರುಳಿವೆ. ಜಿಲ್ಲೆಯಾದ್ಯಂತ ನೂರಾರು ಎಕರೆ ಬೆಳೆ ಹಾನಿಗೀಡಾಗಿದೆ. ಕೇವಲ ಮೈಸೂರು ಮಾತ್ರ ಅಲ್ಲ, ಹಾವೇರಿಯಲ್ಲೂ ಕೂಡ ವರುಣ ಆರ್ಭಟಿಸ್ತಾ ಇದ್ದು ಭಾರೀ ಪ್ರಮಾಣದಲ್ಲಿ ಹಾನಿಯಾಗಿದೆ ವರುಣನಿಂದಾಗಿ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಪ್ರಮುಖವಾಗಿ ಸಾಕಷ್ಟು ಮರಗಳು ಧರಾಶಾಹಿಯಾಗಿವೆ, ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿರೋದ್ರಿಂದ ವಿದ್ಯುತ್ ಕೊರತೆ, ವಿದ್ಯುತ್ ಅಭಾವವನ್ನು ಎದುರಿಸೋ ಹಾಗಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಹಾವೇರಿ ಪ್ರತಿನಿಧಿ ಶಿವಾನಂದ್ ನೀಡ್ತಾ ಹೋಗ್ತಾರೆ. ಶಿವಾನಂದ್, ಇನ್ನು ಎಷ್ಟು ದಿನಗಳ ಕಾಲ ಮಳೆ ಕಂಟಿನ್ಯೂ ಆಗಬಹುದು ಅಂತ ಹೇಳಿ ಹವಾಮಾನ ಇಲಾಖೆ ತಿಳಿಸಿದೆ. ಜೊತೆಗೆ ಈಗಾಗಿರುವಂತಹ ಹಾನಿ ಇದೆಯಲ್ಲ, ಎಷ್ಟು ಪ್ರಮಾಣದಲ್ಲಾಗಿದೆ? ತಾತ್ಕಾಲಿಕವಾಗಿ ಜನರ ನೆರವಿಗೆ ಬರೋಕೆ ಜಿಲ್ಲಾಡಳಿತ ಏನ್ ಸಿದ್ಧತೆ ಮಾಡ್ಕೊಂಡಿದೆ ಶಿವಾನಂದ್? ಖಂಡಿತ ವಿಶೇಷ ಏನಂದ್ರೆ ನಿನ್ನೆ ಬೆಳಗ್ಗೆಯಿಂದ ಆರಂಭವಾದಂತಹ ಮಳೆ ಇಲ್ಲಿವರೆಗೂ ಕೂಡ ಏನಂದ್ರೆ ತನ್ನ ಆರ್ಭಟವನ್ನು ಮುಂದುವರಿಸಿದ್ದು. ಏನಂದ್ರೆ ನಿನ್ನೆ ಸಾಯಂಕಾಲ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸಿರುವಂತದ್ದು, ಜೊತೆಗೆ ಸಿಡಿಲು ಮತ್ತು ಗುಡುಗು ಎರಡೂ ಸೇರಿ ಏನು ಆರ್ಭಟವಾಗಿ ಮಳೆ ಜಿಲ್ಲೆಯಲ್ಲಿ ಸಾಕಷ್ಟು ಒಂದು ಅನಾವಣಿಯನ್ನು ಮಾಡಿದೆ ಅಂತ ಹೇಳ್ಬೋದು. ಏನಂದ್ರೆ ಹಾವೇರಿ ತಾಲೂಕಿನ ಗುತ್ತಲ ಆಗಿರ್ಬೋದು, ನೆಗಳೂರು ಆಗಿರ್ಬೋದು, ಬಸಾಪುರ ಆಗಿರ್ಬೋದು, ಇತರ ರಾಣೆಬೆನ್ನೂರು ತಾಲೂಕಿನ ಕೆಳಗೆರೆ ಆಗಿರ್ಬೋದು, ಅಥವಾ ಇನ್ನಿತರ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಒಂದು ಮಳೆಯಿಂದ ಹಾನಿಯಾಗಿದೆ. ಕೆಲವೊಂದಿಷ್ಟು ಕಡೆ ಮನೆಗಳು ಕೂಡ ಬಿದ್ದಿರುವಂತದ್ದು, ಕೆಲವೊಂದಿಷ್ಟು ಕಡೆ ಏನಂದ್ರೆ ತಗಡಿನ ಸಡ್ಡು ಕೂಡ ಹಾನಿಯಾಗಿರುವಂತದ್ದು ಮಾಹಿತಿ ಲಭ್ಯವಾಗಿರುವಂತದ್ದು. ಜೊತೆಗೆ ಏನಂದ್ರೆ ಬ್ಯಾಡಗಿಯಲ್ಲಿರ್ತಕ್ಕಂಥ ಚಿಲ್ಲಿ ಮಾರ್ಕೆಟ್ ನಲ್ಲಿ ಕೂಡ ಅಲ್ಲಿರ್ತಕ್ಕಂಥ ಸಾಕಷ್ಟು ಒಂದು ಸೆಡ್ಗಳು ಹಾರಿ ಹೋಗಿರುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. ಏನು ಈಗಾಗಲೇ ಜಿಲ್ಲಾಡಳಿತ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವನ್ನು ವಹಿಸಿರುವಂತದ್ದು. ಏನಂದ್ರೆ ಜಿಲ್ಲಾಡಳಿತದಿಂದ ಕೆಲವೊಂದಿಷ್ಟು ಅಧಿಕಾರಿಗಳು ಹಾನಿಯಾದಂತಹ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಏನಂದ್ರೆ ಜಿಲ್ಲೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ವರದಾ ನದಿ ಆಗಿರ್ಬೋದು, ಇನ್ನಿತರೆ 3-4 ನದಿಗಳಿಗೆ ನದಿ ದಡದಲ್ಲಿರ್ತಕ್ಕಂಥ ಒಂದು ನಿವಾಸಿಗಳಿಗೆ ಜಿಲ್ಲಾಡಳಿತ ಒಂದು ಆದೇಶವನ್ನು ಹೊರಡಿಸಿದೆ, ಏನು ಮುನ್ಸೂಚನೆಯನ್ನು ನೀಡಿದೆ. ಏನಂದ್ರೆ ಮಳೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅಲ್ಲಿರ್ತಕ್ಕಂಥ ಜನರು ಸಾಕಷ್ಟು ಜಾಗೃತಿಯಾಗಿರಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಎಮರ್ಜೆನ್ಸಿಯಾಗಿ ಎಲ್ಲ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಕರೆ ಮಾಡಬೇಕು ಅಂತೇಳಿ ಈಗಾಗಲೇ ತಿಳಿಸಿರುವಂತದ್ದು. ಅಂದ್ರೆ ಏನಂದ್ರೆ ನಿನ್ನೆ ಆರಂಭವಾದಂತ ಮಳೆ ಇಂದಿಗೂ ಕೂಡ ಏನು ಜಿಟಿಯಾಗಿ ಮುಂದುವರತಕ್ಕಂಥ ಹಿನ್ನೆಲೆಯಲ್ಲಿ ಏನು ಜಿಲ್ಲೆಯ ಜನರಲ್ಲಿ ಸಾಕಷ್ಟು ಒಂದು ಆತಂಕ ಮೂಡಿಸಿದ. ಜೊತೆಗೆ ಏನಂದ್ರೆ ಸಾರ್ವಜನಿಕರ ಜೀವನ ಅಸ್ತವ್ಯಸ್ತಾಗಿದೆ ಅಂತ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಾನಂದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.